ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೊರಟಿದ್ದೇವೆ. ಮಠ ಮಧ್ಯಾಹ್ನಗೆ ಬನ್ನಿ ಅಂತ ಹೇಳಿದ್ದಾರೆ. ಈ ಬಿಸಿಲಿಗೆ ಹೋದ್ರೆ ಹೇಗಾಗುತ್ತೆ. ಮಧ್ಯಾಹ್ನ 3 ಗಂಟೆಗೆ ಇವಳ ಸ್ವಿಮ್ಮಿಂಗ್ ಕ್ಲಾಸ್. ಈ ಬಿಸಿಲಿಗೆ ಟ್ಯಾನ್ ಆಗದವ್ರು ಸಹ ಆಗುವರು. ಕೆಳಗಿಡು. ಸ್ವಿಮ್ಮರ್ ಹೊರಟಿದ್ದಾಳೆ. ನೆನಪುಂಟಲ್ಲ ಸ್ವಿಮ್ಮಿಂಗ್? ನೆನಪುಂಟಲ್ಲ ಸ್ವಿಮ್ಮಿಂಗ್? 3 ವಾರ ಆಯಿತು ಬರದೆ. ಹೋಗುವ. ಸರ್ ಬಂದಿದ್ದಾರೆ. ನಾವು 3 ವಾರ ಆದ ಮೇಲೆ ಬರುವುದು. 3 ವಾರ ಆದ ಮೇಲೆ ಬರುವಾಗ ಸರೇ ಇಲ್ಲ. ಇವಳ ಮುಂಚಿನ ಸರ್, ಅವಳಿಗೆ ತುಂಬ ಇಷ್ಟವಾದ ಸರ್, ಅವರು ಬಿಟ್ಟು ಬೇರೆ ಸ್ವಿಮ್ಮಿಂಗ್ ಕ್ಲಾಸ್ ಜಾಯಿನ್ ಆಗಿದ್ದಾರೆ. ತುಂಬ ಬೇಜಾರಾಯಿತು. ಯಾಕೆಂದರೆ ಅವರಂತೂ ತುಂಬ ಒಟ್ಟಿಗೆ ಒಳ್ಳೆ ಕಲಿಸ್ತಿದ್ರು ಹಾಗೂ ಒಳ್ಳೆ ಪೇಷಂಟ್ಲಿ ಕಲಿಸ್ತಿದ್ರು. ಈ ಹೊಸ ಸರ್ಸ್ನವ್ರಿಗೆಲ್ಲ 2 ಸರ್ ಇದ್ದಾರೆ ಈಗ ಹೊಸೊಬ್ಬರು. ಆದರೆ ಪೇಷನ್ಸ್ ಲೆವೆಲ್ ಏನಿಲ್ಲ, ನನ್ನಾಗಿ ಪೇಷನ್ಸ್ಲೆಸ್. ಇವಳ ಕ್ಲಾಸ್ ಆಯಿತು. ಬೇಜಾರದ ಸಂಗತಿ ಅಂತಂದರೆ ಇವಳ ಮುಂಚೆದು ಸರ್ ಚೇಂಜ್ ಆದರು. ಈಗ ಎಲ್ಲ ಹೊಸ ಮ್ಯಾನೇಜ್ಮೆಂಟ್. ಬೇಜಾರದ ಸಂಗತಿ, ಇವಳ ಫೇವ್ರೆಟ್ ಸರ್ ಬೇರೆ ಕಡೆ ಹೋದರು. ಈಗ ಎಲ್ಲ ಸ್ವಲ್ಪ ಅರಬಿಕ್ದವರು ಶುಂಠಿ ಟೈಪ್ಸ್ ಬಂದಿದ್ದಾರೆ. ಅವರ ಭಾಷೆ ಸ್ವಲ್ಪ ಸೀರಿಯಸ್. ಹಾಗೆ ಮಾತಾಡಿದರೆ ಬರೋ ಮಕ್ಕಳು ಇನ್ನು ಬರಲಿಕ್ಕಿಲ್ಲ ಸ್ವಿಮ್ಮಿಂಗ್ ಕ್ಲಾಸ್ಗೆ. ಸ್ವಲ್ಪ ಜೋರಿದ್ದಾರೆ. ಇಷ್ಟಲ್ಲವಾ? ಬೈದ್ರಾ? 4 ಕ್ಲಾಸ್ ಉಂಟು. ಇದನ್ನು ಮುಗಿಸಿ ಮತ್ತೆ ಬೇರೆ ಕಡೆ ಹೋಗುವ. ವೆಲ್ ಡನ್ ಕಿಯಾರ, ಚಂದ ಬರ್ತಿದೆ ಆಯ್ತಾ. ಈಗ ಇದು ಕ್ಯಾಟ್ ಬ್ಯಾಟ್ ರ್ಯಾಟ್ ಮ್ಯಾಟ್ ಹ್ಯಾಟ್ ಸ್ಯಾಟ್, ಅದೇ ಇಡೀ ದಿನ ನಾವು ಇದೆ. ಯಾಮ್ ಜಾಮ್ ಡ್ಯಾಮ್ ರ್ಯಾಮ್ ಟ್ಯಾಮ್. ವೆರಿ ಗುಡ್, ನೀಟ್ಲಿ ಬರ್ದಿದ್ದಿ. ಎಲ್ಲ ಸ್ಲೈಮ್ ಹಾಗೂ ಕ್ಲೇದು ಪ್ರಭಾವ. ಸ್ಲೈಮ್ ಒಳ್ಳೆ ಗ್ರಿಪ್ ಬರ್ತದೆ ಆಯಿತಾ. 3 ವರ್ಷದ ನಂತರ ಮಕ್ಕಳಿಗೆ ಕೊಡಿ ಸ್ಲೈಮ್ ಹಾಗೂ ಕ್ಲೇ ಆಡಲಿಕ್ಕೆ. ಮಾತ್ರ ಅವರ ಬದಿಯಲ್ಲಿ ಕೂತ್ಕೊಳ್ಳಿ, ಬಿಟ್ಟು ಹೋಗಬೇಡಿ. ಮತ್ತೆ ಬರುವಾಗ ಸ್ಲೈಮ್ ನಾಪತ್ತೆ ಆಗ್ಬೋದು. ನಾನು ನೋಡಿದೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಾಟರ್ಡೇ. ಸೊ ಎಂತೆಲ್ಲ ಮಾಡ್ತೇನೆ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಫಸ್ಟಿಗೆ ದೋಸೆ, ಇವತ್ತು ಉರ್ದು ದೋಸೆ ಹಾಗೂ ಅವರ ಟೊಮ್ಯಾಟೊ ಚಟ್ನಿ. ಈಗ ನಮಗೆ ತೆಂಗಿನಕಾಯಿ ತುಂಬ ಪಿರಿಯ ಬೀಳ್ತದೆ, ಅದಕ್ಕೆ ಅವರ ಟೊಮ್ಯಾಟೊ ಚಟ್ನಿ ತರಿಸಿದ್ದೇನೆ. ಇದಕ್ಕೆ 3.5 ದಿರಂ ಇಲ್ಲಿ. ಬಟ್ ಭಾರಿ ಒಳ್ಳೆ ಉಂಟು, ಭಾರಿ ಒಳ್ಳೆ ಅದೊಂದು ಚಟ್ನಿ. ತೆಂಗಿನಕಾಯಿ ಎಲ್ಲ ಇದರಲ್ಲಿ, ಟೊಮ್ಯಾಟೊ ಚಟ್ನಿ ಭಾರಿ ಒಳ್ಳೆ ಆಗ್ತದೆ. ಪ್ಯಾನಿಗೆ ಎಂತ ಆಗಿದೆ ಅಂತ ಇಲ್ಲ, ದೋಸೆ ಕೂತದ್ದು ಹೇಳ್ತಾನೆ ಇಲ್ಲ. ಅದಕ್ಕೆ ನಾನು ಈರುಳ್ಳಿಯಲ್ಲಿ ಸ್ವಲ್ಪ ಎಳ್ಳು ಎಣ್ಣೆ ಹಾಕಿ ಸರಿ ಇದನ್ನು ತಿರುಗಿಸಿ ಆ ನಂತರ ದೋಸೆ ಹೊಯ್ದೆ. ಲಾಯ್ಕ್ ಎದ್ದಿತ್ತಲ್ಲ. ಹೀಗೆ ಟ್ರೈ ಮಾಡಿ ಆಯಿತಾ. ನಿಮ್ಮ ಸಹ ಕಾವಲಿಂದ ದೋಸೆ ಇಳೋದಿಲ್ಲದ್ರೆ. ಬಂದ ಹಾಕೋ. ಮುಚ್ಚಿ ಇಟ್ಟರೆ ಆಯಿತು. ಲಾಯ್ಕ್ ಎದ್ದಿತ್ತು ದೋಸೆ ನೋಡಿ, ಲಾಯ್ಕ್ ಎದ್ದಿತ್ತು. ಹೊರಟಿದ್ದೇವೆ ಎಲ್ಲರೂ ಸಹ. ಎಲ್ಲಿ ಅಂದರೆ ನನ್ನ ಹಸ್ಬೆಂಡ್ಗೆ ಬ್ಯಾಕ್ ಪೇನ್ ಅಂತ ಹೇಳಿದ್ದೆ ಅಲ್ಲ. ಸೊ ಅವರಿಗೆ ಈಗ ಫಿಸಿಯೋಥೆರಪಿ ನಡೀತಾ ಉಂಟು. ಸೆಕೆಂಡ್ ಫಿಸಿಯೋಥೆರಪಿ ಇವತ್ತು, ಸೆಕೆಂಡ್ ಸೆಷನ್ ಇವತ್ತು. ಸೊ ಅದರ ಸೆಷನ್ಗೆ ಹೋಗ್ತಿದ್ದೇವೆ. ಇವರ ಗ್ರೂಪದು ಒಂದು ಹಾಸ್ಪಿಟಲ್ ಉಂಟು, ಸೊ ಅದಕ್ಕೆ ಹೋಗ್ತಾ ಇದ್ದೇವೆ. ತೋರಿಸ್ತೇನೆ. ಆ ಹಾಸ್ಪಿಟಲ್ ತುಂಬ ಚಂದ ಉಂಟು ಅಂತ ಹೇಳ್ತಿದ್ರು ಲಾಸ್ಟ್ ಟೈಮ್ ಇವರು ಹೋದಾಗ. ಸೊ ಈ ಸರ್ತಿ ಹೋಗಿ ನೋಡುವ ಹೇಗೆ ಉಂಟು ಹಾಸ್ಪಿಟಲ್ ಅಂತೇಳಿ. ಗಾಡಿ ಕ್ಲೀನಾಗಿ ಬಂದಿದೆ ಫೈನಲಿ. ಹೋಗೋ. ಈ ಹಾಸ್ಪಿಟಲ್ ಇರೋದು ಶಾರ್ಜಾ ಏರ್ಪೋರ್ಟ್ ಹತ್ರ. ಈಗ ನಾವು ಹೋಗೋದು ಶಾರ್ಜಾ ಏರ್ಪೋರ್ಟ್ ರೋಡ್ ಆಯ್ತಾ. ಇದು ಈ ರೋಡಲ್ಲಿ ಹೋಗುವಾಗಂತೂ ಆಚೆ ಈಚೆ 2 ಪಕ್ಕ ಸಹ ಗ್ರೀನ್ ಮರಗಳು, ಗಿಡಗಳು, ಬಲ್ಲೆಗಳು ಹಾಗೂ ತುಂಬಾನೇ ಪಂತಿಗಳು. ಎಲ್ಲದನ್ನು ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಿ ಶೇಪ್ ಕೊಟ್ಟು ಒಳ್ಳೆ ನೀರು ಹಾಕಿ ನೋಡಿಕೊಳ್ತಾರೆ. ಅಕ್ಕಪಕ್ಕ ನೋಡುವಾಗ ತೆಂಗಿನ ಮರಗೆ ಕಾಣ್ತದಲ್ಲ, ಆದರೆ ತೆಂಗಿನ ಮರ ಅಲ್ಲ, ಅದು ಎಲ್ಲ ಖರ್ಜೂರದು ಮರಗಳು. ಶಾರ್ಜಾ ನ್ಯಾಷನಲ್ ಪಾರ್ಕ್ ಎಷ್ಟು ದೊಡ್ಡ ಉಂಟು ನೋಡಿ. ಅಲ್ಲಿ ಸ್ಟಾರ್ಟ್ ಆಗಿದೆ. ನಾನು ವಿಡಿಯೋ ತೆಗೆಯುವಾಗ ಲೇಟ್ ಆಯಿತು. ಫುಲ್ ಒಳಗೆ ಇಲ್ಲಿ ಬೇಲಿ ಕಾಣ್ತದಲ್ಲ, ಇದ್ರೊಳಗೆಲ್ಲ ಶಾರ್ಜಾ ನ್ಯಾಷನಲ್ ಪಾರ್ಕ್ ಎಲ್ಲಿವರೆಗೂ ಉಂಟು ನೋಡಿ. ಇಲ್ಲಿವರೆಗೂ ಉಂಟು ನೋಡಿ. ಇಲ್ಲಿ ಎಂಡ್ ಆಗುದು. ಆಚೆ ಪಾರ್ಕಿಂಗ್ ಎಲ್ಲ
ಅಗಲ ಸಹ ಅಷ್ಟೇ ಉಂಟು. ಮನೆ ನೋಡಿ ಫ್ರೆಂಡ್ಸ್, ಮನೆ ನೋಡಿ, ಪ್ಯಾಲೇಸ್ ಎಲ್ಲ ಲೋಕಲ್ನವರ ಮನೆ. ಭಯಂಕರ ಉಂಟು ಮಾರೆ. ಇವರ ಕಾಂಪೌಂಡ್ ವಾಲಲ್ಲಿ ಒಂದು ಮನೆ ಕಟ್ಬೋದು ಊರಲ್ಲಿ. ಇದೇ ಕ್ಲಿನಿಕ್. ಒಳಗೆ ಹೋಗಿ ನೋಡುವ ಎಂತ ಮಾರೆ ಇದು ಕ್ಲಿನಿಕ್. ಜಿಗ್ಗ ಉಂಟು. ಪುಚ್ಚೆ ಸಿಕ್ಕಿತು ಕಿಯಾರನ್ಗೆ ಫ್ರೆಂಡ್. ಆಗುದಿಲ್ಲ ಮಗ, ಡೋರ್ ಓಪನ್ ಆಗುದಿಲ್ಲ. ಪುಚ್ಚೆಯಲ್ಲಿ ಗಾಳಿಗೆ ಎಲೆ ಹಾರ್ತಾ ಉಂಟು. ಒಂದು ಕಡೆ ಅವಕಾಶ ಸಿಕ್ಕಿತು ಸ್ವಲ್ಪ ವಿಡಿಯೋ ಮಾಡಲಿಕ್ಕೆ, ಅದಕ್ಕೆ ವಿಡಿಯೋ ಮಾಡ್ತಿದ್ದಾನೆ. ಪೇಷಂಟ್ಸನ್ನು ಇಲ್ಲಿ ಕುತ್ಕೊಳ್ಳಿಸಿ ಇಲ್ಲಿ ಚೆಕ್ ಮಾಡೋದಾಯ್ತಾ. ಪ್ರತಿ ಪೇಷಂಟ್ ಹೋದಾಗ ಅವರ ಸೀಟಲ್ಲಿರೋ ಟಿಶ್ಯೂ ಅನ್ನು ಚೇಂಜ್ ಮಾಡ್ತಾರೆ. ಮೆಡಿಕಲ್ ಸೆಂಟರ್ಗೆ ಬಂದದ, ಮಾಲಿಗೆ ಬಂದದ, ಅರ್ಥ ಆಗುದಿಲ್ಲ ಮಾರೆ. ಎಂತ ಪಾಶ್ ಅಂದರೆ ಹೇಳುವುದೇ ಬೇಡ. ಯೂಶ್ವಲಿ ಹಾಸ್ಪಿಟಲ್ಗೆ ಬರುವಾಗ ಯಾವಾಗೊಮ್ಮೆ ಮನೆಗೆ ಹೋಗ್ಲಿಲ್ಲ ಅಂತ ಆಗ್ತದೆ, ಆದರೆ ಇಂಥ ಹಾಸ್ಪಿಟಲ್ ಸಿಕ್ಕಿದ್ರೆ ಯಾರು ಸಹ ಪೇಷಂಟ್ಸ್ ಮನೆಗೆ ಹೋಗ್ಲಿಕ್ಕಿಲ್ಲ ಮಾರೆ. ಇಲ್ಲಿ ನೋಡಿ ಇವರದೇ ಒಂದು ಇದು ಹೆಲ್ದಿ ಫಾರ್ಮ್ ಈಟರಿ ಆಗಿ, ಇಲ್ಲಿ ಎಲ್ಲ ಈಟರಿ ಸಿಗ್ತದೆ. ಹೋಗಿ ಬಂದೆವು. ಎಂಥ ಹಾಸ್ಪಿಟಲ್ ಮಾರಿ, ಹಾಸ್ಪಿಟಲ್ ಕ್ಲಿನಿಕ್, ಅಂತ ಕ್ಲಿನಿಕ್ ಮಾರಿ. ಒಳ್ಳೆ 5 ಸ್ಟಾರ್ ಹೋಟೆಲ್ ಆಗಿ ಉಂಟು. ವಾಶ್ರೂಮ್ ಸಹ ಭಾರಿ ಒಳ್ಳೇದು. ಬಟ್ ವೀಡಿಯೋಸ್ ಮಾಡ್ಲಿಕ್ಕೆ ಒಳ್ಳೆ ಆಗಿಲ್ಲ, ಯಾಕಂದರೆ ತುಂಬ ಲೋಕಲ್ಸ್ ಇದ್ರು. ಸೊ ಕೆಲವರಿಗೆಲ್ಲ ವೀಡಿಯೋ ಸಿಗೋದು ಇಷ್ಟ ಆಗುದಿಲ್ಲ, ಸೊ ವೀಡಿಯೋಸ್ ಮಾಡಲಿಲ್ಲ. ಆದರೆ ಕಣ್ಣು ಅಂತ ತಂಪಾಯಿತು. ಭಯಂಕರ ಹಾಸ್ಪಿಟಲ್. ಈಗ ಶಾರ್ಜಾ ಏರ್ಪೋರ್ಟ್ ರನ್ವೇ ಕಾಣ್ತದಂತೆ. ಇದು ಏನು ಶಾರ್ಜಾ ಏರ್ಪೋರ್ಟ್ ಇದು ಇಲ್ಲಿ ಕಾಣ್ತದಲ್ಲ. ಲೈಟ್ ಒಂದು ರೌಂಡ್ ಸೆಕ್ಯೂರಿಟಿ ಗಾಡಿ ಕರೆಕ್ಟ್ ಲೈಟ್. ಇದು ಬೇಲಿ ಕಾಣ್ತದಲ್ಲ, ಇದು ಶಾರ್ಜಾ ಏರ್ಪೋರ್ಟ್ ರನ್ವೇದು ಲೈಟ್ ಕಾಣ್ತದೆ ನೋಡಿ. ರನ್ವೇದು ಲೈಟ್ ಎಲ್ಲ ಕಾಣ್ತದೆ. ಆಯ್ತು, ಇನ್ನು ಮನೆಗೆ ಹೋಗುದು. ಬೇಡವಾ ಈ ಬಿಸಿಲಿಗೆ ಬೇರೆ ಎಲ್ಲಿ ಹೋಗುದು ಮಗ. ಇದು ಶಾರ್ಜಾ ಏರ್ಪೋರ್ಟ್. ಎಂತದ ಕಟ್ತಾ ಇದ್ದಾರೆ ಬದಿಯಲ್ಲಿ. ಸಿಟಿ ಸೆಂಟರ್ಗೆ ಬಂದೇವೆ. ಮನೆ ಹತ್ರ ಇರುವ ಸಿಟಿ ಸೆಂಟರ್. ಅಲ್ಬೇಕಿಗೆ ಹೋಗಿ ನಗ್ಗೆಟ್ಸ್ ತಗೊಳ್ಳುವ ಕಿಯಾರಾಗೆ. KFC ಹೇಗೆ ಫೇಮಸ್ ಹಾಗೆ ಇಲ್ಲಿ ಅಲ್ಬೇಕ್ ಸಹ ಫೇಮಸ್ ಆಯ್ತಾ. ತುಂಬ ಅಫೋರ್ಡೆಬಲ್ ಹಾಗೂ ಫುಡ್ ಸಹ ತುಂಬಾ ಒಳ್ಳೆ ಉಂಟು. ಎಂತೆಲ್ಲ ತಗೊಂಡೆ. ಇದೊಂದು ಕಾಂಬೋ ಆಯ್ತು, ಇದರಲ್ಲಿ ಡ್ರಿಂಕ್ ಸಹ ಬರ್ತದೆ. ವೇಟ್ ಮಗ, ವೇಟ್ ಹಾಗೊಂದು ಐಸ್ ಕ್ರೀಮ್. ಇದಕ್ಕೆ 4 ದಿರಂ ಕಾಂಬೋ. ಅದು ಕಾಂಬೋದಲ್ಲಿ ಚಿಕನ್ ನಗ್ಗೆಟ್ಸ್, ಚಿಕನ್ ಇದರಲ್ಲಿ ನಗ್ಗೆಟ್ಸ್, ಖರ್ಜೂರ, ಬನ್. ಓಪನ್ ಮಾಡಿ ಅವಳ ಹತ್ರ ಉಂಟು. ಜ್ಯೂಸ್ ಮತ್ತೆ ಕುಡಿ. ಜ್ಯೂಸ್ ಇದೆ ಇರ್ಬೋದು, ಆರೆಂಜ್ ಜ್ಯೂಸ್ ಹೀಗೆ ಬರ್ತದೆ. ಮೆಲ್ಲ ಬಿಸಿ ಉಂಟು. ಹೋಗಿ ಬಂದಾಯ್ತು, ಅವರದ್ದು ಸಹ ಫಿಸಿಯೋಥೆರಪಿ ಎಲ್ಲ ಆಯಿತು. ಈಗ ಒಬ್ಬರು ಸ್ಪೆಷಲ್ ಅತಿಥಿ ಬರ್ತಾರೆ. ಅತಿಥಿ ಬಂದ ಮೇಲೆ ತೋರಿಸ್ತೇನೆ. ಮಧ್ಯಾಹ್ನದ ಭೋಜನಕ್ಕೆ ಇವತ್ತು ನಾನು ಸಿಂಪಲ್ ಮಾಡೋದು, ಯಾಕಂದರೆ ಈಗಷ್ಟೇ ಬಂದದ್ದು ನಾವು, 1 ಗಂಟೆ ಆಗ್ತಾ ಬಂತು. ಇವತ್ತು ಪ್ರಾನ್ಸ್ ಪುಲಾವ್ ಹಾಗೂ ಸ್ಯಾಲೆಡ್. ಪ್ರಾನ್ಸ್ ಪುಲಾವ್ ರೆಸಿಪಿ ಆಲ್ರೆಡಿ ಹಾಕಿ ಆಗಿದೆ. ನಾನು ಲಿಂಕ್ ಬೇಕಿದ್ರೆ ಹಾಕ್ತೇನೆ. ಇದೇ ಚಾನಲಲ್ಲಿ ಹಾಕಿದ್ದೆ ಮುಂಚೆ ಚಿಕ್ಕ ರೋಗ ಹಾಕಿದ್ದಿದ್ರು ರೆಸಿಪಿ. ಚಿಕ್ಕ ರೋಗ ಅಂದರೆ ಮೇ ಬಿ 2-3 ಇಯರ್ಸ್ ಬ್ಯಾಕ್. ನೋಡಿ ಟ್ರೈ ಮಾಡಿ. ರೆಸಿಪಿ ಹಾಕಿ ಆಗಿದೆ, ಇದೇ ಚಾನಲಲ್ಲಿ ಉಂಟಾಯ್ತಾ. ಬ್ಯಾಕ್ಗ್ರೌಂಡ್ ಇಂಪಾದ ಕೋಗಿಲೆ ನನ್ನ ಗಂಡ ಬಾರಿಸುದು. ಏರಿ ಅಂತ ಕೇಳಿದ್ರೆ ನೀವೇ ಅಂತ ಹೇಳ್ಬೇಕಲ್ಲ. ಅದಕ್ಕೆ ಗಟ್ಟಿ ಒಳ್ಳೆ ಬೇತಾ ಉಂಟು. ಇನ್ನು ಅಕ್ಕಿ ಹಾಕಿದ್ರೆ ಆಯಿತು. ಅಕ್ಕಿ ನೆನೆಸಿಟ್ಟೇ ಹೋದದ್ದು ನಾನು. ಇನ್ನು ರಪ್ಪಕ್ಕಾಯಿ ಅಕ್ಕಿಯನ್ನು ಇಡ್ಲಿ ಹಾಕಿದೆ. ಪುಲಾವ್ ರೆಡಿ. ಸರಿ, ಇದು ಮಾಡಿ ಹಾಕು. ದುವಾ ಏತ. ಒಬ್ಬರು ಕೇಳಿದ್ರು ಕೊಂಕಣಿ ಬರ್ತದ ಅಂತೇಳಿ. ಕೊಂಕಣಿ ಬರ್ತದೆ, ಆದರೆ ನಾನು ಮಾತಾಡಿದರೆ ನಿಮಗೆ ಮರ್ತು ಹೋಗ್ಬೇಕು ಮಾರೆ. ನಾನಂದರೆ ಬ್ರೋಕನ್ ಕೊಂಕಣಿ. ನಾವು ಮನೆಯಲ್ಲೆಲ್ಲ ಕನ್ನಡ ಮಾತಾಡೋದು. ನನ್ನ ಫ್ರೆಂಡ್ಸ್ ಎಲ್ಲ ಇದ್ರು, ತುಂಬ ಕ್ಯಾಥಲಿಕ್ ಫ್ರೆಂಡ್ಸ್ ಎಲ್ಲ. ಅವರೆಲ್ಲ ಮಾತಾಡ್ತಾರೆ, ಮಾತಾಡ್ತಾರೆ. ಅದು ನನಗೆ ಅಷ್ಟು ಗೊತ್ತಿಲ್ಲ. ಆದರೆ ನೀವೆಂತ ಕೇಳ್ತೀರಿ ಉತ್ತರ ಕೊಡ್ತೇನೆ, ಆದರೆ ಗ್ರಾಮರ್ ಸರಿ ಇರೋದಿಲ್ಲ ಅಷ್ಟೇ.
ಬಂದಳು, ಅಪರೂಪದ ಅತಿಥಿ ಬಂದಳು. ಯಾರ ಮಗ ಆಗದಿಂದ ಕಾಯ್ತಿದ್ದಾಳೆ. ನೀರಿನವರೆಲ್ಲ ಬಂದು ನೋ 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 ಗೋ ನೀರಿನವನಿಗೆ ಕಾಯ್ದು ಎಷ್ಟು ಹೊತ್ತು ಬರ್ಲಿಕ್ಕೆ. ಐ ಕೌಂಟ್ 1 to 10. ಇಫ್ ಶಿ ಕಮ್ ಓಕೆ ಆರೆಂಜ್ ಐಲ್ ಗೆಟ್ ಆಂಗ್ರಿ. ಅಮ್ಮ ಗಾಳಿ 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 ಒಟ್ಟು ಇಲ್ಲಿಂದ ಗಾಳಿ ಬಂದಿದೆ. ತೊಟ್ಟೆ ಅಕ್ಕ ಬಿಸಿ. ಇನ್ನು 1 ತಾಸು ಇಲ್ಲ. ಅದೆಂತದ ಬಿಸ್ಕಿಟ್ ಬಂದಿದೆ. ಕೊಕೊನಟ್ ಬಿಸ್ಕಿಟ್ ಅಲ್ಲಿ ನಾವಿಲ್ಲ. ಇದು ಅಮ್ಮನಿಗೆ, ಅದು ಸಹ ನಂಗ, ಅದು ನಿನ್ನ ಅಪ್ಪನಿಗೆ. ಅಂಕಲ್ ಅಂಕಲ್ ಸಂಜೆ ಬರ್ತಾರೆ. ನಾನು ಬಾರಿ ಒಳಗಿದ ಕೇರದು ಮದುವೆಗೆ ಇದು ಮೆನ್ಯೂ ಮಾಡ್ಬೋದಾ? ರೆಡಿ ಆಯಿತು. ಬೆಚ್ಚ ಪ್ರಾನ್ಸ್ ಪುಲಾವ್ ಹಾಗೂ ಸ್ಯಾಲೆಡ್, ಸಿಂಪಲ್ ಆದ ಸ್ಯಾಲೆಡ್. ಕಿಯಾರನ್ಗೆ ನೀವು ಬಿರಿಯಾನಿ ಕೊಡಿ, ಪುಲಾವ್ ಕೊಡಿ, ಎಂತನೂ ಕೊಡಿ, ಅವಳಿಗೆ ಅವಳ ಬಾಯ್ಲ್ಡ್ ರೈಸ್ ಇಷ್ಟ. ಸೊ ಅವಳಿಗೆ ಬಾಯ್ಲ್ಡ್ ರೈಸ್, ಎಟ್ಟಿ ಹಾಗೂ ಸ್ಯಾಲೆಡ್. ಬಂದ ಖುಷಿಯಲ್ಲಿ ಅವಳೇ ಊಟ ಮಾಡ್ತಾಳಂತೆ ಇವತ್ತು. ವೆರಿ ಗುಡ್. ಇವತ್ತು ಕಿಯಾರ ವೆರಿ ಗುಡ್. ತಿನ್ನಪ್ಪ ಅಮೆರಿಕ ತಿನ್ನು. ಅದಿರ್ಲಿ, ಟ್ಯಾಬ್ ನೋಡಬಾರ್ದು, ಊಟ ಮಾಡು ಫಸ್ಟ್. ಇವನ್ಸ ಕಾಯ್ತಿದ್ದಾನೆ. ನೀನು ಯಾರಿಗಪ್ಪ ಕಾಯುದು? ನಿಂಗ ಟೊಮೆಟೊ ಹೇಗೆ ಆಗಿದೆ? ಒಳ್ಳೆ ಆಗಿದ? ಎಲ್ಲರ ಸಹ ತಿನ್ನುವಾಗ ನಂಗೆ ಸಾಸೆ ಆಯ್ತು ಬಾರಿ. ಅದಕ್ಕೆ ಸ್ವಲ್ಪ ರೈಸ್ ಹಾಗೂ ಸ್ಯಾಲೆಡ್ ತಿಂತಿದ್ದೇನೆ. ಫುಲ್ ರಾಯಲ್ ಟ್ರೀಟ್ಮೆಂಟ್. ಕೂತ್ಕೋ ಕಾಲು ಎತ್ತಿ ಇಡ್ಲಿಕ್ಕೆ ಬಿದ್ಲು. ಮಸೆಪ್ತಿದ್ದಾಳೆ ನಂಗೆ. ಹೌದು, ಪ್ಲೀಸ್ ಓಪನ್. ಎಂತ ಮಗ ಇಂಟರ್ವ್ಯೂವಾ? ಐಸ್ ಕ್ರೀಮ್ ಹೇಗೆ ತಿನ್ನುದಂತ. ಇವಳು ತಿನ್ನುವ ಸ್ಟೈಲ್ ಸ್ಪೂನಲ್ಲಿ. ಅವಳದಲ್ಲಿ ಒಳಗೆ ಬಿದ್ದಿದ್ದ, ಅವಳದಲ್ಲಿ ಒಳಗೆ ಬಿದ್ದಿದೆ. ಇದು ಬೇರೆ ಎಂತೆಲ್ಲ ಫೆಸಿಲಿಟಿ. ಓಹೋ, ಭಾರಿ ಫ್ರೆಂಡ್ಶಿಪ್ ಇದು. ಇವರಿಗೆ ಕೊಟ್ಟು ತುಂಬ ಟೈಮ್ ಆಯಿತು. ಓಪನ್ ಮಾಡೋ ಕಾಲ ಬರಲಿಲ್ಲ. ಈಗ ಓಪನ್ ಮಾಡೋ ಸಂಜೆಯ ಕಾಪಿಗೆ ಉದ್ಘಾಟನೆ ಮಾಡುವ ಸಮಯ. ಮಂಡೆ ಸಪ್ರೇಟ್, ಬಾಡಿ ಸಪ್ರೇಟ್. ನನ್ನ ಅಲ್ಲು ಉಜ್ಜಿಲ್ಕೆ ಹಾಕಿ, ನಿಮ್ಮ ಅಲ್ಲು ಉಜ್ಜಿಲ್ಕೆ. ದೊಡ್ಡ ಅಲ್ಲಿದ್ದು ಎಷ್ಟು ಡಬ್ಬಿಯ ಒಂದು ಕಾಪಿಗೆ. ಯಪ್ಪ, ಇವತ್ತಾಗ್ತದ? ಅಯ್ಯೋ, ಒಂದು 10 ಪುಸ್ತಕ ಉಂಟದಲ್ಲಿ ಓದಿದೆ. ನಾನು ಇಷ್ಟು ಓದಬೇಕಿದ್ರೆ ಕಾಫಿ ಕೊಡಿಲ್ಲ. ಅದು ಮೇಲೆ ಇದು ಟಪ್ಪಿ ಪುಸ್ತಕ ಓದಿ ಗೊತ್ತಾಗ್ಲಿಲ್ಲ ಆದ್ರೆ ಒಳಗಿಂತ ಉಂಟು. ಇದೆಲ್ಲ ಬ್ರಷ್ ಎಲ್ಲ ಉಂಟು, ತುಂಬಾ ಬ್ರಷ್ ಉಂಟು. ಫುಲ್ ಫ್ಯಾಮಿಲಿ ಬ್ರಷ್ ಮಾಡ್ಬೋದು ಹಲ್ಲು. ಎಷ್ಟು ಸಾಮಾನು ಮಾರೆ. ಬರ್ದಿದೆ, ಈಗ ಸ್ಕ್ಯಾನ್ ಮಾಡೋದು ಅದನ್ನು. ಸಭೆ ಕೂಡಿದೆ ಕಾಫಿ ಮಾಡ್ಲಿಕ್ಕೆ. ಹೊಸತು ಮೆಷಿನ್ ಉದ್ಘಾಟನೆ. ಒಂದು ಅರ್ಧ ಗಂಟೆ ಅದನ್ನು ಓದ್ಲಿಕ್ಕೆ ಆಯ್ತು ಅವ್ರಿಗೆ ಯೂಟ್ಯೂಬ್ ಅಲ್ಲಿ ಮತ್ತೆ ಕಾಗದದಲ್ಲಿ. ಒಳ್ಳೆ ಸ್ಮೆಲ್ ಬರ್ತಾ ಉಂಟು. ಹೌದು, ಇದು ಎಲ್ಲಿಂದ ನಾನು ಇದು ಪುಡಿ? ಈ ಪುಡಿ ಅಂಗಡಿ ಅಲ್ಲ, ಎಲ್ಲಿಂದ ತಂದದ್ದು? ಮಾಲ್ಗುಡಿ ಎಲ್ಲಿಂದ ಬರುವಾಗ ತಂದದ್ದು? ಅದು ಲಾಸ್ಟ್ ಇಯರ್. ಅದರ ಲಾಸ್ಟ್ ಇಯರ್. ಒಳ್ಳೆ ಸ್ಮೆಲ್ ಉಂಟು ಮಾತ್ರ. ಇಲ್ಲಿವರೆಗೆ ಸ್ಮೆಲ್ ಬರ್ತಾ ಉಂಟು. ಡಿಮಾರ್ಟ್ ಆಗ್ಬೋದು, ಕೆಲವುದೆಲ್ಲ ವಸ್ತು ಒಳ್ಳೆ ಇರ್ತದೆ. ಡಿಮಾರ್ಟ್ ಒಳ್ಳೆ ಇರ್ತದೆ. ಮಮ್ಮಿ ಸಹ ಹೋಗುದು ಅಲ್ಲಿಂದಲೇ. ಡಿಮಾರ್ಟ್ ನಾವು ಸಹ ಒಳ್ಳೆ ಆಫರ್ ಇರ್ತದಲ್ಲ. ಡಿಮಾರ್ಟಿಗೆ ಹೋದ್ರೆ 500 ರೂಪಾಯಿ ಎಂತ ಸಾಗುದಿಲ್ಲ, 5,000 6,000 ಆಗ್ತದೆ. ಟ್ರಾನ್ಸ್ಪರೆಂಟ್ ಗ್ಲಾಸ್ ಇದು ಕಾಪಿ ಮಾಡ್ಲಿಕ್ಕೆ ಭಾರಿ ಕಷ್ಟ ಉಂಟು ಮಾರೆ.
ಇಲ್ಲ ಕಾಫಿ ಅಭ್ಯಾಸ ಇಲ್ಲಲ್ಲ ನಾನು ಫಸ್ಟ್ ಟೈಮ್ ಮಾಡೋದಲ್ಲ. ಹಾಂ ಮೆಲ್ಲ ರಟ್ಟದಿ ಚಲ್ಲಪಿಲ್ಲಿ ಆಗೋರು ಆಡಿಯನ್ಸ್. ಸೈಡಿಂದ ರಟ್ಟು ಮೊಬೈಲ್ ಮೆಲ್ಲ ಮೆಲ್ಲ ಪ್ರೆಷರ್ ಎಲ್ಲ ಹೆಚ್ಚು ಕೊಡ್ಬೇಡಿ. ನೀರು ಹಾಕಿ ಮತ್ತೆ ಹೊತ್ತಿಗೆ ಹೇಳಿದವ ನಂಗೆ ಗೊತ್ತಿಲ್ಲ ನಾನು ವಿಡಿಯೋ ನೋಡ್ಲಿಲ್ಲ. ಇನ್ನು ಪ್ರಶ್ನೆ ನನ್ನ ಹತ್ರ ಕೇಳ್ಬೇಡಿ, ಬಿಟ್ಟು ಬಿಡಿ ನಾವು. ಓ ಸ್ವಾಮಿ ದೇವರೇ ಕಾಪಾಡಿ. ಜಾಸ್ತಿ ಅಂತ ಹೇಳಿದ್ರಿ ರಟ್ಬೋದು ಅಷ್ಟೇ ಅಲ್ಲ. ಅಯ್ಯೋ ಬಿಸಿ ನೀರು. ನೋಡಿ ಓ ಬಂತು ಫ್ರೆಂಡ್ಸ್, ಬಂತು ಕಾಪಿ ಬಂತು ಕಾಪಿ. ಇದನ್ನ ಒತ್ತಿಕೊಂಡು ಕುತ್ಕೊಳ್ಬೇಕಲ್ಲ ನಾವು. ಬೆಳಿಗ್ಗೆ ಆಗುದು ಹಾಗೂ ಒಬ್ಬೊಬ್ಬರಿಗೆ ಹೀಗೆ ಪೊರ್ರ ಮಾಡಾಗ ಸಭೆಯೆಲ್ಲ ಊಟಕ್ಕೆ ಕೂತ್ಕೊಳ್ತಾರೆ. ಓ ಇಲ್ಲದೆ ಬರುದಿಲ್ಲ ಕಳೆಗೆ ಇವರು. ಕೇಳ್ತೇನೆ ಆಯ್ತಲ್ಲ ಕಡಿ ಎಲ್ಲಾನೇ 8 ಗ್ರಾಮ್ ಹಾಕಿದ್ರ ನೀವು. 8 ಗ್ರಾಮಲ್ಲಿ ಇಷ್ಟ ಆಗ್ತದಲ್ಲ. ಇದು ಎಕ್ಸ್ಪ್ರೆಸ್ಸು ಅಂದ್ರೆ ಕಪ್ಪು ಕಾಫಿ ಕುಡಿಯೋವರಿಗೆ. ನಾವೆಲ್ಲ ಕಾಪಲ್ಲ ಇದಕ್ಕೆ ಇದು ಸಾಕ್ಬೋದು, ಹಾಲು ಸಾಕ್ಬೋದಲ್ಲ. ಹಾಲು ಹಾಕಿದ್ರೆ ಕಾಫಿ ಆಗ್ತದೆ. ಸುಮ್ಮನೆ ಮಾಡಿ ನೋಡುವ, ಡೈಲ್ಯೂಟ್ ಮಾಡಲಿ ಅದು ಉಂಟಲ್ಲ ಅದ್ರಲ್ಲಿ ಕಾಫಿ ಎಷ್ಟು ಸ್ಟ್ರಾಂಗ್. ಸತ್ಯ ನೀವು ಪುನಃ ಹಾಕಿದ್ದೀರಾ? ಸಿಂಗಲ್ ಶಾಟ್ ಅಲ್ಲವ, ಅದಿಲ್ಲ ಕಾಫಿ ಉಂಟಲ್ಲ ಒಳಗೆ, ಮೆಲ್ಲ ಡೈಲ್ಯೂಟ್ ಮಾಡಿ ಕೊಡ್ತೇನೆ ಅಂತ ಒಂದು ಸರ್ತಿ ಮಾಡಿದ್ದೇನೆ. ಬರ್ತಾನೆ ಅಲ್ಲಿ ಅವರು ಸ್ವಲ್ಪ ಬರಲಿಕ್ಕೆ ಅಂತ ಹಾಕಿ ತಗೊಳ್ಳಿ ATM ಕಾರ್ಡ್ ಹಣ ಬರಲಿಕ್ಕೆ. ಹಾಗಷ್ಟು ಬರ್ತಿಲ್ಲ. ಒಳ್ಳೆ ಎಕ್ಸಸೈಸ್ ಇದು. ನಿದ್ದೆ ಕಣ್ಣಲ್ಲಿ ಮಾಡುವಾಗ ಗ್ಲಾಸ್ ಬಿಟ್ಟು ಎಲ್ಲಿ ಹೋಗ್ಬೋದು, ಚಲ್ಲಪಿಲ್ಲಿ ಆಗ್ಬೋದು. ಕಾಫಿ ತೊಳ್ಲಿಕ್ಕೆ ಯಾವ ಬುಕ್ ಓದಬೇಕಾ ನಾನು? ಇದನ್ನು ನೀವೇ ತೊಳ್ಳಿರಿ. ನಾನು ಇನ್ನು ಟೂತ್ ಬ್ರಷ್ ಉಂಟು. ನನ್ನ ಟೂತ್ ಬ್ರಷ್ ಯಾಕೆ ನಿಮ್ಮದು ಯೂಸ್ ಮಾಡುವ ಆಯ್ತಾ? ಪೌಡರ್ ಎಲ್ಲಿ ಉಂಟು? ಪೌಡ್ರ ಬರ್ತದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಮೆಲ್ಲ ಬಿಸಿ ಇರ್ಬೋದು. ನೋಡಿ ಇಲ್ಲಿ ಉಂಟು ಪೌಡರ್. ಓ ಇಲ್ಲಿ ಉಂಟು ಅದರ ತುಲ್ಪಾಸ ಕಾಫಿ. ಒಳ್ಳೆ ಪುರ್ಸೋತು ಬೇಕು ಮಾತ್ರ ಅಷ್ಟೇ. ಹೊರಗೆಲ್ಲ ಹೋದಾಗ ಮಾಡ್ಬೋದು, ಅದೇ ಟೈಮ್ ಬೇಕು. ತೊಳ್ದಿಡ್ಬೇಕು. ಫಸ್ಟ್ ಟೈಮ್ ಅಲ್ಲ, ಇನ್ನು ಅಭ್ಯಾಸ ಆಗ್ತದೆ. ನೋಡಿ ಇವರೇ ಫಸ್ಟ್ ಕುಡೀರಿ ನೋಡು ಹೀಗೆ ಸರಿ ಆಗ್ತಾ ಉಂಟು ಎಲ್ಲ. ಎಂತ ಸಾಕ್ತಿಲ್ಲ ಅಲ್ಲ, ಹಾಗಾದ್ರೆ ಪಾಸ್ ಫ್ರೆಂಡ್ಸ್. ಇವತ್ತು ಫ್ಲೆವಿಟಾ ಸ್ಪೆಷಲ್ ಆದ ಎಳ್ಳು ಜ್ಯೂಸ್ ಮಾಡ್ತಿದ್ದಾಳೆ. ಅಂದ್ರೆ ಒಂದು ಎಷ್ಟು ಕಪ್ ಇರ್ಬೋದು? 1 ಕಪ್. 1 ಕಪ್. ಹಾಗೆ ಹೆಚ್ಚು ಕಮ್ಮಿ ಆದ್ರೆ ನೋ ಪ್ರಾಬ್ಲಮ್ ಅಲ್ಲ, ಹಾಗೆ ಎಂತ ಪ್ರಾಬ್ಲಮ್ ಇಲ್ಲ. ನಾನು ಅಂದಾಜಿಗೆ ಮಾಡೋದಕ್ಕೆ. ಓಕೆ. ಇನ್ನು ಡ್ರೈ ಪೌಡರ್ ಮಾಡಲಿಕ್ಕೆ ಲಿಡ್ ಹಾಕಿ ಡ್ರೈ ಪೌಡರ್ ಮಾಡಲಿಕ್ಕೆ ಅಲ್ಲಿದೆ ಅಮ್ಮ ಮಿಕ್ಸಿ. ಇದಲ್ಲ? ಹೌದಮ್ಮ ಹೌದು. ಅದು ಸ್ವಲ್ಪ ಹಾಕುದು ಸ್ವಲ್ಪ. ಹೊಸ ಮಿಕ್ಸಿ ಅಲ್ಲಕ್ಕ. ಓಯೇ ಎಸ್, ಅಲ್ಲಿ ಒಂದು ಸ್ವಿಚ್ ಆನ್ ಮಾಡು. ಇದಾ ಸ್ವಿಚ್? ಎಸ್ ಪ್ರಾಬ್ಲಮ್ ಆಗಲ್ಲ? ಇಲ್ಲ ಫ್ರೆಂಡ್ಸ್, ಒತ್ತಿ ಬಿಡು. ಮಾತಾಡ್ತಿಲ್ಲ, ಒಮ್ಮೆ ಆಫ್ ಮಾಡಂದ್ರೆ. ಹೀಟ್ ಆಯ್ತು. ಸರಿ ಗ್ರೈಂಡ್ ಆಗಲ್ಲ ಯಾವತ್ತು. ಓಕೆ, ನೀರು ಹಾಕಿದ್ರೆ ಸರಿ ಗ್ರೈಂಡ್ ಆಗುತ್ತೆ. ನಾವೀಗ ನೆನೆಸಿದ್ದು ಮಾಡ್ತೇವಲ್ಲ, ಸ್ವಲ್ಪ ಹೊತ್ತು ನೆನೆಸಿ ಕೂಡ ಎಳ್ಳು ಗ್ರೈಂಡ್ ಮಾಡ್ತಾರೆ. ಬಟ್ ಎಂತ ಗೊತ್ತಾ, ನಿಮ್ಗೆ ತುಂಬಾ ಅದರಲ್ಲಿ ವೇಸ್ಟೇಜ್ ಸಿಗ್ತದೆ. ಓಕೆ ಕರೆಕ್ಟ್ ಗ್ರೈಂಡ್ ಆಗಲ್ಲ. ಓಕೆ. ಸೊ ಹೀಗೆ ಆದ್ರೆ ಹೆದರ್ಬೇಡಿ ಆಯ್ತಾ, ಹೀಗೆ ಯಾಕಂದ್ರೆ ಎಣ್ಣೆ ಬಿಡ್ತದಲ್ಲ, ಸೊ ಹೆದರ್ಬೇಡಿ. ಡ್ರೈ ಆದ್ರೆ ಮರಳಿ ಪ್ರಯತ್ನ ಮಾಡಿ. ಫುಲ್ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕಿದ್ರೆ ಆಯ್ತು. ನಿಮ್ಮ ಸ್ವೀಟ್ ಲೆವೆಲ್, ನಿಮ್ಗೆ ಎಷ್ಟು ಸ್ವೀಟ್ ತಿನ್ಲಿಕ್ಕೆ ಎಷ್ಟು ಉಂಟು ಅಷ್ಟು ಬೆಲ್ಲ ಹಾಕಿದ್ರೆ ಆಯ್ತು. ನಾನು 1 ವಾರ ಆಗ್ತದೆ. ಓಕೆ. ಸಾಕಾಗಬೇಕು. ನಾವು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ. ಇದು ಸಾಧಾರಣ ಗ್ರೈಂಡ್ ಆಯಿತು, ಎಣ್ಣೆ ಬಿಡ್ತಾ ಉಂಟು. ಸೊ ಸ್ವಲ್ಪ ಫೈನ್ ಗ್ರೈಂಡ್ ಆದ ನಂತರ ಇದು ಹಾಕಿದರೆ ಆಯಿತು, ಬೆಲ್ಲ ಹಾಕಿದರೆ ಆಯಿತು. ಬೆಲ್ಲ ಜೋರಿದ್ದಾರೆ, ಗಟ್ಟಿ ಶಬ್ದ ಬರ್ತಾ ಉಂಟು ಬೆಲ್ಲದು. ಇದು ತೆಗಿಲಿಕ್ಕೆ ಕೂಡ ಗ್ರೈಂಡ್ ಆಗ್ತದೆ. ಅಲ್ಲಾಡಿಸು ಅಂಟಿದ ಮೇಲಿಂದಲೇ ಸ್ಪೂನಲ್ಲಿ ಇದು ಮಾಡ್ತೇನೆ ನಾನು. ಉದ್ದ ಅಲ್ಲ, ನಾನು ಮಾಡ್ತೇನೆ ಬಿಡು. ಅಲ್ಲ ಸ್ಪೂನ್ ಮೇಲೆ ಇರುವುದು ಉದ್ದ ಗಿಡ್ಡ. ಆಯ್ತಾಯ್ತು.
ಇನ್ನು ನೀರು ಹಾಕಿ ಒಳ್ಳೆ ರೀತಿಯಲ್ಲಿ ಗ್ರೈಂಡ್ ಮಾಡಿದರೆ ಆಯಿತು. ಆಯಿತಾ? ದಪ್ಪಾಗಿದ? ಸ್ವಲ್ಪ ನೀರು ಹಾಕಬೇಕು. ದಪ್ಪ ಆದರೆ ಸ್ವಲ್ಪ ನೀರು ಹಾಕಿದರೆ ಆಯಿತು. ಹಾಂ, ಒಟ್ಟಾರೆ ದಪ್ಪಾಗಿದೆ. ಸ್ವಲ್ಪ ನೀರು ಹಾಕಿದರೆ ಆಯ್ತಲ್ಲ. ಸ್ವೀಟ್ ನೋಡಿ, ಚಪ್ಪೆ ಉಂಟು, ಅದಕ್ಕೆ ಹಾಕ್ತಿದ್ದಾಳೆ ಬೆಲ್ಲ. ನಿಮಗೆ ಎಷ್ಟು ಸ್ವೀಟ್ ಬೇಕು ಅದರ ಪ್ರಕಾರ ಹಾಕಿದರೆ ಆಯಿತು. ಒಳ್ಳೆಗಿದೆ. ಬಟ್ ನೀರು ಹಾಕುವಾಗ ಡೈಲ್ಯೂಟ್ ಆಗ್ತದೆ ಅಂತೇಳಿ ಅವಳು ಸ್ವಲ್ಪ ನೀರು ಹಾಕ್ತಿದ್ದಾಳೆ, ಬೆಲ್ಲ ಹಾಕ್ತಿದ್ದಾಳೆ. ಕನ್ಫ್ಯೂಷನ್ ಆಯ್ತು. ಇನ್ನು ಸ್ಟ್ರೇನ್ ಮಾಡಿದ್ರೆ ಆಯ್ತು. ಇದರಲ್ಲಿ ನೋಡಿ, ನಿಮ್ಗೆ ವೇಸ್ಟೇಜ್ ಇಲ್ಲ ನೋಡಿ. ಓ, ಹೀಗೆ ಇದಕ್ಕೋಸ್ಕರ ಹೀಗೆ ಮಾಡುದು. ಹೀಗೆ ಗ್ರೈಂಡ್ ಮಾಡಿದ್ರಿಂದ ಹೆಚ್ಚು ವೇಸ್ಟೇಜ್ ಇಲ್ಲ. ಇಷ್ಟೇ ಅಲ್ಲ ವೇಸ್ಟೇಜ್ ನೋಡಿ. ಹಾ, ಅದರಲ್ಲಿ ಇಷ್ಟು ಸಿಗ್ತದೆ ನಿಮ್ಗೆ ವೇಸ್ಟೇಜ್. ಓಕೆ ಓಕೆ ಓಕೆ. ಆ ಐಸ್ ಅದಕ್ಕೆ ಹಾಕಿ ಬಿಡು. ಚಿಲ್ಡ್ ಕುಡಿದ್ರೆ ಅದಕ್ಕೆ ಈಗ ಐಸ್ ಹಾಕಿ ಇದು ಮಾಡ್ಬೇಕು. ರೆಡಿ ಆಯ್ತು ಜ್ಯೂಸ್. ಎಷ್ಟು ಬೇಕೋ ಅಷ್ಟು ಐಸ್ ಕ್ಯೂಬ್ಸ್ ಹಾಕಿದ್ರೆ ಆಯ್ತು, ಸಾಕೇನ. ಮತ್ತೆ ಬೇಕಿದ್ರೆ ಗ್ಲಾಸಲ್ಲಿ ಹಾಕಿದ್ರೆ ಆಯ್ತಲ್ಲ. ಫ್ಲೆವಿ ಬಾಯ್ ಅಂತೆ. ಯಾರ್ದು ಕಾಪಿ ಮಾಡಿದ್ದಕ್ಕಿಯಾ? ಮಮ್ಮದು, ನಾನು ಕರೆಯೋದಾಗಿ. ಜ್ಯೂಸ್ ರೆಡಿ ಆಗಿದೆ. ಇನ್ನು ಟೇಸ್ಟ್ ಮಾಡುವ ಸಮಯ. ಕುಡಿದು ನೋಡುವ ಹೇಗೆ ಆಗಿದೆ. ಒಳ್ಳೆಗಿದೆ. ತುಂಬ ರಿಫ್ರೆಶಿಂಗ್ ಹಾಗೂ ತುಂಬ ಹೆಲ್ದಿ ಸಹ. ಯಾರೆಲ್ಲ ಹಾಲು ಕುಡಿಯೋದಿಲ್ಲ, ಯಾರ್ದೆಲ್ಲ ಬಾಡಿಯಲ್ಲಿ ಹೀಟ್ ಉಂಟು, ಹೀಟ್ ಆಗಿರ್ತದಲ್ಲ, ಸೊ ಅದಕ್ಕೆಲ್ಲ ಇದು ಬೆಸ್ಟ್. ಟ್ರೈ ಮಾಡಿ, ಈ ಸಹ ಟ್ರೈ ಮಾಡಿ, ಕುಡಿದು ನೋಡಿ, ಕಮೆಂಟ್ ಮಾಡಿ ಹೇಗೆ ಆಗಿದೆ ಅಂತೇಳಿ ಕಮೆಂಟ್ ಮೂಲಕ ಹೇಳಿಕಂತೂ ಮರಿಬೇಡಿ. ಟ್ರೈ ಮಾಡಿ. ಅಮ್ಮೇರ ಮಗಳದು ಪೆಟ್ಟಂತೆ. ಅಮ್ಮೇರ ಮಗಳದು ಪೆಟ್ಟಾಗಿದೆ. ಹೇಗಾಗಿದೆ? ಹಾ, ಹಾಲು ಹಾಕಿದ್ದೇವೆ. ಒಳ್ಳೆಗಿದಾ? ಟು ಗುಡ್. ಹಾಲು ಇಲ್ಲ, ನೋಯಲ್. ಎಳ್ಳು ಎಳ್ಳು ಎಳ್ಳು, ನೀರು, ಬೆಲ್ಲ ಅಷ್ಟೇ. ಒಳ್ಳೆಗಿದಾ? ಹೇಗೆ ಆಗಿದೆ ವಿನಕ? ಒಳ್ಳೆಗಿದಾ? ಈ ವ್ಲಾಗ್ ಕಂಟಿನ್ಯೂ ಆಗ್ತದೆ ಆಯ್ತಾ. ತುಂಬಾ ಉದ್ದಾಗುವ ಕಾರಣ ನಾನು ಇಲ್ಲೇ ಕಟ್ ಮಾಡ್ತೇನೆ. ಇನ್ನು ಸಂಜೆ ಎಲ್ಲೆಲ್ಲಿ ಹೋಗ್ತೇವೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಆಯ್ತಾ. ಎಂಡ್ ಮಾಡೋ ಮುಂಚೆ ಬರ್ಡೇಗೆ ವಿಶ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. ಶಾಜಾನ್ ನ ಬರ್ಡೇ 24ಗೆ. ಹ್ಯಾಪಿ ಬರ್ಡೇ ಶಾಜಾನ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಹಾಗೂ ಶಾಜಾನ್ ನ ಮಮ್ಮಿ ಡ್ಯಾಡಿ ಅಂದ್ರೆ ಸರ್ಫರಾಜ್ ಹಾಗೂ ಶಾಹಿದಾನ ಆನಿವರ್ಸರಿ ಸೇಮ್ ಡೇಗೆ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ, ಗಾಡ್ ಬ್ಲೆಸ್ ಯು ಬೋತ್. ಹಾಡು ಮಗ. Happy birthday to you. Happy birthday to you. Happy birthday, happy birthday, happy birthday to you. ಗಮನ್ ನ ಬರ್ಡೇ 21st ಏಪ್ರಿಲ್ಗೆ. ಹ್ಯಾಪಿ ಬರ್ಡೇ ಗಮನ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಈ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ. ಇಷ್ಟ ಆದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆದ್ರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಾದ್ರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ. ಅಷ್ಟೊಳಗೆ ಟೇಕ್ ಕೇರ್. Bye bye. Here we meet once again.